ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ವೆಲ್ಕಮ್ ಟು ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ನಾನು ಇದು ಚಿಕನ್ ಅಂದ್ಕೋಬೇಡಿ, ಇದು ಫಿಶ್. ಇದು ನೋಡೋಕ್ಕೆ ನಿಮಗೆ ಚಿಕನ್ ಥರನೇ ಕಾಣ್ತಾ ಇದೆ. ಇದು ಫಿಶ್. ಇದು ತೂಕದ ಲೆಕ್ಕದಲ್ಲಿ ಕೊಡ್ತಾರೆ. ಕೆ ಜಿ 300 ರೂಪಾಯಿ. ಇದು ದೊಡ್ಡ ದೊಡ್ಡ ಮೀನಿರುತ್ತಲ್ಲ, ಅದನ್ನು ಕಟ್ ಮಾಡಿ ಇಟ್ಟಿರ್ತಾರೆ. ನಮ್ಗೆ ಎಷ್ಟು ಬೇಕಷ್ಟು ನಾವು ತೊಗೋಬೋದು. ಕೆ ಜಿಗೆ 300 ರೂಪಾಯಿ ಅಂತ ನಮ್ಮನೆಗೆ ತೊಗೊಂಬಂದಿದ್ರು. ಇದು ನೋಡಿ, ಫಸ್ಟು ಈ ಥರ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಲೋಳಿ ಅಂಶ ಎಲ್ಲ ಇರುತ್ತೆ ಫಿಶಲ್ಲಿ. ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಈ ಥರ ಎಲ್ಲ ಕಲಿಸ್ಬಿಟ್ಟಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಸಾಂಬಾರು ಮತ್ತು ಫಿಶ್ ಕಬಾಬ್ ಎರಡೂ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಸಾಲೆ ಎಲ್ಲ ಹಾಕಿ ಮನೆಯದೇ ಹಾಕಿ ಮಾಡ್ತಾಯಿರ್ತೀನಿ ನಾನು. ಅದೇನೇನು ಹಾಕಿ ಮಾಡ್ತೀನಿ ಅಂತ ನಿಮ್ಗೆ ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಎಲ್ಲ ಹಚ್ಚಿ ಇಡಬೇಕು. ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗ ಅದರದ್ದು ಸ್ಮೆಲ್ಲೆಲ್ಲ ಹೊರ್ಟೋಗುತ್ತೆ. ಈಗ ನೋಡಿ, ವಾಶ್ ಮಾಡ್ತಾಯಿದ್ದೀನಿ ನೀಟಾಗಿ. ಈ ಥರ ವಾಶ್ ಮಾಡ್ಕೊಂಡು ತೆಗೆದಿಟ್ಕೋಬೇಕು. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಸೇಮ್ ನೋಡಲಿಕ್ಕೆ ಚಿಕನ್ ಥರನೇ ಕಾಣುತ್ತೆ, ಅಷ್ಟು ಫ್ರೆಶ್ ಆಗಿರುತ್ತೆ ಇದು. ಮತ್ತಿದು ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಬೋದು. ಇದು ಮುಳ್ಳೆಲ್ಲ ಸಣ್ಣ ಸಣ್ಣದಾಗಿರಲ್ಲ, ದೊಡ್ಡದಾಗಿರುತ್ತೆ. ಹಾಗಾಗಿ ಮಕ್ಕಳು ಸಮೇತ ತಿನ್ಬೋದು ಇದನ್ನು. ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ತೊಳೆದು ತೆಗೆದಿಟ್ಕೋತಾ ಇದ್ದೀನಿ ನಾನು. ಇದರಲ್ಲೇ ಸ್ವಲ್ಪ ಕಬಾಬನ್ನು ಮತ್ತು ಕರಿ ಎರಡೂ ಮಾಡ್ತೀನಿ, ಫಿಶ್ ಕರಿ ಎರಡೂ. ಮತ್ತು ಇದು ಮಕ್ಕಳಿಗೂ ಬುದ್ಧಿಶಕ್ತಿಗೆಲ್ಲ ಮೀನನ್ನು ಕೊಡ್ತಾಯಿದ್ರೆ ಒಳ್ಳೆಯದು, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ರುಬ್ಬ ಐಟಮು ಕರಿ ಮಾಡಲಿಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಒಂದು ಬೌಲಷ್ಟು ಕಾಯಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದೀನಿ ನಿಂಬೆಹಣ್ಣು ಗಾತ್ರದ್ದು. ಆಮೇಲೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಬಲಿಕ್ಕೆ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ರುಬ್ಬೋಣ. ಮೊದಲಿಗೆ ಕಾಯಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಎಲ್ಲ ಹಾಕಬೇಡಿ. ಅದು ಫಿಶ್ ಕರಿಗೆಲ್ಲ ತುಂಬ ಮಸಾಲೆ ಎಲ್ಲ ತುಂಬ ಇಡಬಾರ್ದು. ಹಾಗಾಗಿ ನೋಡಿ, ಇಷ್ಟೇ ಸಾಕು. ಇದನ್ನು ರುಬ್ಕೊಬರೋಣ. ನಾನೀಗ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕಿಲ್ಲ, ನಾನು ತೆಂಗಿನ ಎಣ್ಣೆನೇ ಹಾಕ್ತಾಯಿದ್ದೀನಿ. ನಾವೇ ಮಾಡಿಸಿರೋ ಅಂಥದ್ದು ತೆಂಗಿನೆಣ್ಣೆ ಇದು, ಮನೆಗೆ ಅಂತ. ಆದಷ್ಟು ತೆಂಗಿನೆಣ್ಣೆ ಉಪಯೋಗಿಸಿ ಫ್ರೆಂಡ್ಸ್, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ನಂತರ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ತೀನಿ. 1-2 ಕಾಳು ಮೆಂತ್ಯ ಹಾಕಿ, ನಂಜಿದ್ರೆ ಆಗಲ್ಲ ಅಂತ ಅಷ್ಟೇ. ಈಗ ಒಗ್ಗರಣೆಗೆ 2 ಸ್ಪೂನಷ್ಟು ಖಾರ ಪೌಡ್ರು, ಆಮೇಲೆ ಒಂದು ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಫಿಶ್ ಸಾರಿಗೆಲ್ಲ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಲೇಬೇಕು, ಇಲ್ಲಾಂದರೆ ಅದು ಬರೀ ಧನಿಯಾ ಪೌಡ್ರೆಲ್ಲ ಹಾಕಿದ್ರೆ ಚೆನ್ನಾಗಾಗಲ್ಲ. 2 ಸ್ಪೂನಷ್ಟು ಧನಿಯಾ ಪೌಡ್ರೂ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಅರಿಶಿನ ಈಗ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ. ಈ ಪೌಡ್ರ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಈಗ ರುಬ್ಬಿರೋ ಮಸಾಲೆ ಕಾಯಿದು ಹಾಕ್ತಾಯಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಅದಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಕೂಡಿಸ್ಕೊಳ್ಳಿ. ಈ ಫಿಶ್ ಕರಿ ಇದೆಲ್ಲ ತುಂಬ ತೆಳು ಮಾಡಬಾರ್ದು. ಹಾಗಾಗಿ ಈ ಮಸಾಲೆಯಲ್ಲಿ ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಡಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡ್ರೆ ಸಾಕು.
ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸನ ಹಾಕಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಮಸಾಲೆ ಕುದೀಲಿ. ಮಸಾಲೆ ಕುದಿಯೋ ಅಷ್ಟೊತ್ತಿಗೆ ನಾವು ಫಿಶ್ ಕಬಾಬಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಕಾಳುಮೆಣಸು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅರಿಶಿನ ಒಂದು ಸ್ಪೂನು, ಜೀರಿಗೆ ಪೌಡ್ರ್ ಒಂದು ಸ್ಪೂನು, ಧನಿಯಾ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ಪೌಡ್ರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಈ ಪೌಡ್ರೆಲ್ಲ, ಹೊರಗಡೆಯಿಂದ ಏನು ತರೋದಿಲ್ಲ ನಾನು. ಖಾರ ಪೌಡ್ರು 2 ಸ್ಪೂನು. ಕಲ್ಲರು ನೋಡಿ ಅಷ್ಟು ಚೆನ್ನಾಗಿದೆ. ನಾನು ಎಕ್ಸ್ಟ್ರಾ ಕಲ್ಲರ್ ಏನು ಹಾಕಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 4 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಸೋಣ. ನಾನು ಒಂದು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ, ಪೂರ್ತಿ ಒಂದು ಬೀಜ ಎಲ್ಲ ತೆಗೆದುಬಿಟ್ಟು ಒಂದು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ವೆನಿಗರು ಹಾಕ್ಕೋಬೋದು. ಈಗ ಮಸಾಲೆ ಎಲ್ಲ ಕುದೀತಾ ಇದೆ ನೋಡಿ ಸಾಂಬಾರ್ದು. ಈಗ ಮೀನನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ, ಅರ್ಧದಷ್ಟು ಮಾತ್ರ. ಫಿಶ್ ಕರಿ ಮಾಡಬೇಕಾದ್ರೆ ಏನಾದ್ರು ಸಾಂಬಾರು ತೆಳು ಆಯಿತು ಅಂದರೆ 1-2 ಸ್ಪೂನು ಕಾರ್ನ್ಫ್ಲೋರನ್ನು ನೀರಲ್ಲಿ ಕದ್ರು ಬಿಟ್ಟು ಹಾಕಿ, ಆವಾಗ ಮತ್ತೆ ಸಾಂಬಾರು ಗಟ್ಟಿಯಾಗುತ್ತೆ. ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ನಾನು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಫಿಶ್ ಕರಿನ ರೆಡಿ ಮಾಡಿದ್ದೀನಿ. ಈಗ ನೋಡಿ ಈ ಥರ ಕಬಾಬ್ನ ಎಲ್ಲ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ನಾನು ಎಕ್ಸ್ಟ್ರಾ ಕಲ್ಲರ್ ಏನೂ ಆ್ಯಡ್ ಮಾಡಿಲ್ಲ ನೋಡಿ. ಈಗ ಫಿಶ್ ಹಾಕಿ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೋಬೇಕು, ಆ ಥರ ಕಲಸಿಡಿ. ಫಿಶ್ ನೋಡಲಿಕ್ಕೆ ತುಂಬ ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂಚೂರು ಇದೇ ಇಲ್ಲ, ಅದು ಅಷ್ಟು ಫ್ರೆಶ್ಶಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವೊಂದು ಸಲ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ನೋಡಿ ಈ ಥರ ಕಲಿಸ್ಬಿಟ್ಟು ಚೆನ್ನಾಗಿ ಮ್ಯಾಗ್ನೇಟ್ ಆಗಬೇಕದು. ಮತ್ತು ಕಾರ್ನ್ಫ್ಲೋರ್ ಎಲ್ಲ ತುಂಬ ಹಾಕ್ಬೇಡಿ ಫ್ರೆಂಡ್ಸ್, ಅದಕ್ಕೆ ಎಷ್ಟು ಹಿಡ್ಸುತ್ತೆ ಮಾತ್ರ ಅಷ್ಟು ಹಾಕಿ. ಅದು ಕೋಟಿಂಗ್ ಮೇಲೆ ತುಂಬ ಕಾರ್ನ್ಫ್ಲೋರ್ ಎಲ್ಲ ಇದ್ದರೆ ಅದೇ ಥರ ಅದೇ ಬಂದುಬಿಡುತ್ತೆ. ಫಿಶ್ ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳೋದಿಲ್ಲ. ಹಾಗಾಗಿ ಎಷ್ಟು ಬೇಕು ಅಷ್ಟೇ ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಈಗ ಇದನ್ನು 1 ಗಂಟೆ ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಕೋಟಿಂಗ್ಗೆ. ಈಗ ಸಾಂಬಾರು ರೆಸಿಪಿ ರೆಡಿಯಾಗಿದೆ ನೋಡಿ. ಇದು 1 ಗಂಟೆ ಆಗಬೇಕು ಮಾಡಿ. ನಾವು ಯಾವತ್ತೂ ಫಿಶ್ ಕರಿ ಎಲ್ಲ ಮಾಡಿ 1-2-3 ಗಂಟೆ ಇಟ್ಬಿಟ್ಟು ಆಮೇಲೆ ಊಟ ಮಾಡಬೇಕು. ಆವಾಗ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಬಿಸಿದ್ರಲ್ಲೇ ಊಟ ಮಾಡೋದು ಅಷ್ಟೊಂದು ಟೇಸ್ಟ್ ಇರಲ್ಲ. ಹಾಗಾಗಿ ನಾನು 6 ಗಂಟೆಲೇ ಮಾಡಿಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ, ಡಿನ್ನರಿಗೆ. ನೋಡಿ ಫಿಶನ್ನು ಈ ಥರ ಕಬಾಬ್ ಥರ ಕಲಸಿ ಇಡ್ತಾಯಿದ್ದೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಇದ್ದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಕಮೆಂಟ್ ಏನಾರು ಇದ್ದರೆ ಕಮೆಂಟ್ ಮಾಡಿ. ಲಾಸ್ಟಿಗೆ ಸ್ವಲ್ಪ ಈ ಥರ ಕೊತ್ತಂಬರಿ ಹಾಕಿ ನಾನು ಸಾಂಬಾರನ್ನ ಇಳಿಸ್ತಾ ಇದ್ದೀನಿ. ಈಗ ನೋಡಿ ನಾನು ಇದೊಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ ಫಿಶ್ ಕರೀಲಿಕ್ಕೆ ಅಂತಲೇ. ಇದರಲ್ಲಿ ಪೂರಿ, ಬಜ್ಜಿ, ಬೋಂಡ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂಚೂರು ಎಣ್ಣೆ ಎಲ್ಲ ಹೀರ್ಕೊಳೋದು, ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋದೆಲ್ಲ ಆಗೋದಿಲ್ಲ. ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ.
ಹಾಗಾಗಿ ಈ ಥರದೊಂದು ಬಾಣಲಿನ ತಗೊಳ್ಳಿ ನೀವು, ಕಬ್ಬಿಣದ ಬಾಣಲಿ. ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಕಬ್ಬಿಣದ ಬಾಣಲಿಲಿ ನಾವು ಅಡುಗೆ ಎಲ್ಲ ಮಾಡ್ತಾಯಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ಈ ಬಾಣಲಿ ಹೆಚ್ಚು ಕಮ್ಮಿ 25 ವರ್ಷದ್ದು, ತುಂಬ ಚೆನ್ನಾಗಿದೆ ನೋಡಿ ಬಾಣಲಿ. ನಾನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಮತ್ತೇನೇ ಐಟಮ್ ಮಾಡಿದ್ರೂ ಚೆನ್ನಾಗಾಗುತ್ತೆ. ಒಂಚೂರೂ ಅಂಟ್ಕೊಳೋದು ಏನು, ಅದು ಕಿತ್ತೋಗೋದು ಏನೂ ಆಗೋದಿಲ್ಲ ನೋಡಿ. ಕಬಾಬು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ. ಆದಷ್ಟು ಸ್ಲೋ ಫ್ಲೇಮಲ್ಲೇ ಫಿಶ್ ಕಬಾಬ್ ಬೇಯಿಸ್ಬೇಕು. ಹೈ ಫ್ಲೇಮಲ್ಲೆಲ್ಲ ಬೇಯಿಸ್ಬೇಡಿ. ಆಮೇಲೆ ತುಂಬ ಕ್ರಿಸ್ಪಿಯಾಗೆಲ್ಲ ಬೇಯಿಸ್ಬೇಡಿ ಫ್ರೆಂಡ್ಸ್. ಇದು ಸಾಫ್ಟಾಗೆ ಬೇಯಬೇಕು ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೊಂದು ಸಲ ಈ ಥರ ಮಾಡಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಥರ ಆಗಿತ್ತು ಅಂತ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ಬರ್ತಾಯಿರ್ತೀನಿ. ನಿಮ್ಮ ರೇಖಾ. ನಾನು ನೋಡಿ ಈಗ ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಫಿಶ್ ಕರಿ ಮತ್ತು ರೈಸು ಮತ್ತು ಕಬಾಬು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಸಾಂಬಾರು ಅಷ್ಟೇ ತುಂಬ ಟೇಸ್ಟಾಗಿ ಬಂದಿದೆ. ನೀವೊಂದು ಸಲ ಈ ರೆಸಿಪಿನ ಟೇಸ್ಟ್ ಮಾಡಿ ನನಗೆ ಯಾವುದಕ್ಕೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.